ಹೀಗೆ ಒಂದು ನದಿಯ ದಡದಲ್ಲಿ ಒಬ್ಬ ಋಷಿಗಳು ಕೂತಿರ್ತಾರೆ. ಅಲ್ಲೇ ಇರೋ ಒಬ್ಬ ವ್ಯಕ್ತಿ ಅದನ್ನು ತುಂಬ ಹೊತ್ತಿಂದ ಗಮನಿಸ್ತಾ ಇರ್ತಾನೆ. ಹತ್ರ ಬಂದು ಬಾಬನ್ನ ಕೇಳ್ತಾನೆ, ಬಾಬಾ ನಿಮ್ಗೇನಾದರೂ ಬೇಕಿತ್ತಾ? ತುಂಬ ಹೊತ್ತಿಂದ ಇಲ್ಲೇ ಕೂತಿದ್ದೀರಾ ಅಂತ. ಬಾಬಾ ಹೇಳ್ತಾರೆ, ನೋಡಪ್ಪ, ನಾನು ಆ ಕಡೆ ದಡಕ್ಕೆ ಹೋಗಬೇಕು, ಬಟ್ ನದಿನಲ್ಲಿ ತುಂಬ ನೀರಿರೋದ್ರಿಂದ ನನಗೆ ಆ ಕಡೆ ದಡಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈ ನದಿಯ ನೀರು ಯಾವಾಗ ಕಡಿಮೆ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ, ಬಟ್ ನೀರು ಮಾತ್ರ ಕಡಿಮೆನೇ ಆಗ್ತಾ ಇಲ್ಲ ಅಂತ. ಆ ವ್ಯಕ್ತಿ ಜೋರಾಗಿ ನಕ್ಕು ಹೇಳ್ತಾನಂತೆ, ಏನು ಮಾತಾಡ್ತಾ ಇದ್ದೀರಿ ಬಾಬಾ? ನೀವು ಆ ಕಡೆ ದಡಕ್ಕೆ ಹೋಗಬೇಕು ಅಂದರೆ ಒಂದು ದೋಣಿಯ ಮೂಲಕ ಹೋಗಿ ದಡ ಸೇರ್ಕೊಳ್ತೀರಾ. ಅದು ಬಿಟ್ಟು ನೀವು ಇಲ್ಲೇ ಕೂತ್ಕೊಂಡು ಈ ನದಿಯ ನೀರು ಕಡಿಮೆ ಆಗಲಿ ಅಂತ ಕಾಯ್ಕೊಂಡು ಕೂತ್ರೆ ಈ ಜನ್ಮದಲ್ಲಿ ನೀವು ಆ ಕಡೆಯ ದಡ ಸೇರಲ್ಲ ಅಂತ. ಆಗ ಬಾಬಾ ಹೇಳ್ತಾರಂತೆ, ನಾನು ಕೂಡ ನಿಮಗೆ ಇದನ್ನೇ ಅಪ್ಪ ಹೇಳಲಿಕ್ಕೆ ಬಯಸ್ತಾ ಇರೋದು. ನೀವೆಲ್ಲರೂ ಹೇಳ್ತೀರಾ ನನ್ನ ಆ ಜವಾಬ್ದಾರಿ ಮುಗಿಲಿ, ಈ ಜವಾಬ್ದಾರಿ ಮುಗಿಲಿ, ನಾನು ಅವ್ರನ್ನ ಮೀಟ್ ಮಾಡ್ತೀನಿ, ಇವ್ರನ್ನ ಮೀಟ್ ಮಾಡ್ತೀನಿ, ಸಂಗೀತ ಕ್ಲಾಸಿಗೆ ಹೋಗ್ತೀನಿ, ಜಿಮ್ಗೆ ಹೋಗ್ತೀನಿ, ಡಾನ್ಸ್ ಕ್ಲಾಸಿಗೆ ಹೋಗ್ತೀನಿ, ತೀರ್ಥಯಾತ್ರೆಗೆ ಹೋಗ್ತೀನಿ, ನನ್ನ ಇಷ್ಟವಾಗಿರೋ ವ್ಯಕ್ತಿನ ಮೀಟ್ ಮಾಡ್ತೀನಿ ಅಂತ. ಈ ಜವಾಬ್ದಾರಿ ಮುಗಿದ್ಬಿಡ್ಲಿ, ಹೋಗಿ ನಾನು ಕೆಲಸ ಮಾಡ್ತೀನಿ ಅಂತ. ಬಟ್ ಈ ಜವಾಬ್ದಾರಿ ಹೆಂಗೆ ಅಂತ ಅಂದರೆ, ಈ ನದಿಯ ನೀರಿದ್ದಂಗೆ ಈ ನದಿಯ ನೀರು ಈ ಜನ್ಮದಲ್ಲಿ ಕಡಿಮೆ ಆಗಲ್ಲ ಅಂತ ಹೆಂಗೆ ಹೇಳಿದ್ರೋ ಹಾಗೇನೆ ಜವಾಬ್ದಾರಿಗಳು ಕೂಡ ಸಾಯೋವರೆಗೂ ಯಾವ ಜವಾಬ್ದಾರಿಗಳು ಕಡಿಮೆ ಆಗಲ್ಲ. ಒಂದಾದ ನಂತರ ಜವಾಬ್ದಾರಿಗಳು ಬೆನ್ನೇರಿ ಬರ್ತಾನೆ ಇರುತ್ತೆ. ಈ ಜವಾಬ್ದಾರಿಗಳ ಜೊತೆನೆ ನಾವು ನಮಗಿಷ್ಟವಾಗಿರೋ ಕೆಲಸಗಳನ್ನ ಮಾಡಬೇಕು, ನಮಗಿಷ್ಟವಾಗಿರೋ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡಬೇಕು ಅಂತಾನೆ ನಾನು ನಿಮಗೆ ಹೇಳಕ್ಕೆ ಬಯಸಿದ್ದು ಅಂತ. ಆ್ಯಕ್ಚುಲಿ ನಾವೆಲ್ಲರೂ ಮಾಡ್ತಾ ಇರೋದು ಇದನ್ನೇ ಅಲ್ವಾ? ಆ ಜವಾಬ್ದಾರಿ ಮುಗಿಲಿ, ಈ ಜವಾಬ್ದಾರಿ ಮುಗಿಲಿ ಅಂತಾನೆ ಅಲ್ವಾ ನಾವು ಇದನ್ನೆಲ್ಲ ಮಾಡ್ತಾ ಇರೋದು.